ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಏರ್ಟೆಲ್ ಎಕ್ಸ್ಟ್ರೀಮ್ ಪ್ಲೇ ಆ್ಯಪ್ನಲ್ಲಿ ಯಾವ ರೀತಿ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಯಾವ ರೀತಿಯಲ್ಲಿ ಫ್ರೀಯಾಗಿ ಮೂವೀಸ್ಗಳನ್ನ ಅಥವಾ ಯಾವುದಾದ್ರೂ ಶೋಗಳನ್ನ ನಾವು ವಾಚ್ ಮಾಡ್ಬೋದು ಅಂತ ಚರ್ಚೆ ಮಾಡೋಣ. ಇಲ್ಲಿ ಅಕೌಂಟ್ ನಮ್ಮ ಹತ್ರ ಏರ್ಟೆಲ್ ಸಿಮ್ ಅಥವಾ ಏರ್ಟೆಲ್ ನಂಬರ್ ಇದ್ದರೆ ಆ ನಂಬರ್ ಮೂಲಕ ನಾವು ಲಾಗಿನ್ ಮಾಡ್ಕೋಬೋದು. ಏರ್ಟೆಲ್ ಎಕ್ಸ್ಟ್ರೀಮ್ ಆ್ಯಪ್ನ ಕೂಡ ನಾವು ಅದನ್ನು ಆಕ್ಸೆಸ್ ಮಾಡ್ಬೋದು. ಇಲ್ಲಿ ನಾವು ಕೆಲವೊಂದಿಷ್ಟು ರೀಚಾರ್ಜ್ಗಳನ್ನ ಮಾಡ್ತೀವಲ್ಲ, ಆ ಒಂದು ರೀಚಾರ್ಜ್ ಮೇಲೆ ಇಲ್ಲಿ ಎಕ್ಸ್ಟ್ರೀಮ್ ಪ್ಲೇ ಅನ್ನೋದು ಫ್ರೀಯಾಗಿ ಸಿಗುತ್ತೆ. ಕೆಲವೊಂದಿಷ್ಟು ರಿಚಾರ್ಜ್ ಮೇಲೆ ಇರುವುದಿಲ್ಲ, ಆವಾಗ ನಾವು ಅಲ್ಲಿ ಪ್ರೀಮಿಯಮ್ನ ತಗೋಬೇಕಾಗುತ್ತೆ. ಇಲ್ಲಿ ಯಾವ ರೀತಿ ನಾವು ಫ್ರೀಯಾಗಿ ಆಕ್ಸೆಸ್ ಮಾಡ್ಕೋಬೋದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಏರ್ಟೆಲ್ ಎಕ್ಸ್ಟ್ರೀಮ್ ಅನ್ನೋದು ಫ್ರೀಯಾಗಿ ಸಿಗಬೇಕು ಅಂದರೆ ನಾವು ಮೊಬೈಲ್ ನಮ್ಮ ಒಂದು ಏನು ಏರ್ಟೆಲ್ ಸಿಮ್ ಇರುತ್ತೆ ರಿಚಾರ್ಜ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಎಕ್ಸ್ಟ್ರೀಮ್ ಯಾವ ಒಂದು ರಿಚಾರ್ಜ್ ಮೇಲೆ ಫ್ರೀಯಾಗಿ ಸಿಗುತ್ತೆ ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಪ್ರತಿಯೊಂದು ರಿಚಾರ್ಜ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಾವು ಅಲ್ಲಿ ನೋಡಿಬಿಟ್ಟು ರಿಚಾರ್ಜ್ ಮಾಡ್ಕೋಬೇಕಾಗತ್ತೆ. ನಂತರದಲ್ಲಿ ಇಲ್ಲಿ ನಾವು ಫ್ರೀಯಾಗಿ ಒಂದು ಆಕ್ಸೆಸ್ ಮಾಡ್ಕೋಬೋದು. ಇಲ್ಲಿ ಯಾವುದೇ ಮೂವೀಸ್ ಇರ್ಬೋದು ಅಥವಾ ಟಿ ವಿ ಶೋ ಇರ್ಬೋದು ಅಥವಾ ಸೀರಿಯಲ್ಗಳು, ಇನ್ನು ಯಾವುದೇ ಒಂದು ಹಲವಾರು ಒಂದು ಇಲ್ಲಿ ವೆಬ್ ಸೀರೀಸ್ಗಳು ಬರುತ್ತೆ. ಇನ್ನು ಯಾವುದೇ ಸೇವೆನ ಆಕ್ಸೆಸ್ ಮಾಡ್ಕೋಬೋದು. ಯಾವ ರೀತಿ ನಾವು ಇಲ್ಲಿ ಅಕೌಂಟನ್ನು ಓಪನ್ ಮಾಡ್ಕೋಬೋದು ಅಥವಾ ಲಾಗಿನ್ ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಮೊದಲು ನಾನು ಪ್ಲೇಸ್ಟೋರ್ನಿಂದ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಏರ್ಟೆಲ್ ಎಕ್ಸ್ಟ್ರೀಮ್ ಆ್ಯಪು. ನಂತರದಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅಲೌ ಅಂತ ಕ್ಲಿಕ್ ಮಾಡ್ತೀನಿ. ಏನಾದರೂ ಪರ್ಮಿಷನ್ಗಳನ್ನ ಕೇಳಿದರೆ ಅಲೌ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಮೊದಲು ಫೋನ್ ನಂಬರ್ನ ಕೇಳುತ್ತೆ ಸ್ನೇಹಿತರೆ. ನಮ್ಮ ಒಂದು ಏರ್ಟೆಲ್ ಸಿಮ್ ಏನಿರುತ್ತೆ ಅದರ ನಂಬರ್ನ ಇಲ್ಲಿ ಹಾಕಿಬಿಟ್ಟು ನಾವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಕಂಟಿನ್ಯೂ ಅಂತ ನಾನು ಕ್ಲಿಕ್ ಮಾಡಿದ್ದೀನಿ. OTP ಬಂತು ಸ್ನೇಹಿತರೆ. OTP ಆಟೋಮೆಟಿಕ್ಕಾಗಿ ವೆರಿಫೈ ಆಗಿದೆ. ನಂತರದಲ್ಲಿ ನೇರವಾಗಿ ನಮ್ಮ ಅಕೌಂಟ್ ಅನ್ನೋದು ಓಪನ್ ಆಗಿದೆ. ಇಲ್ಲಿ ಮತ್ತೇನು ಬೇರೆ ಒಂದು ಏನು ಜಾಸ್ತಿ ಒಂದು ಆಪ್ಷನ್ ಇರೋದಿಲ್ಲ. ನೇರವಾಗಿ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿಂದ ನಾವು ಯಾವುದೇ ಒಂದು ಮೂವೀಸ್ಗಳನ್ನ ಇಲ್ಲಿ ಸ್ಪೋರ್ಟ್ಸು, ಮೂವೀಸು, ಫ್ರೀ ಟಿ ವಿ ಶೋ ಅಂತೆಲ್ಲ ಬರ್ತಾ ಇದೆ ನೋಡ್ಬೋದು. ಇಲ್ಲಿ ಹಾರರ್ ಮೂವೀಸ್ ಇದೆ, ಇನ್ಯಾವುದೇ ಹಲವಾರು ಮೂವೀಸ್ಗಳು ಅಥವಾ ಟಿ ವಿ ಶೋಗಳು, ಇನ್ಯಾವುದೇ ಒಂದು ಚಾನಲ್ನಲ್ಲಿ ಬರುವಂಥ ಸೀರಿಯಲ್ಸ್ಗಳು ಎಲ್ಲವೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಯಾವುದಾದ್ರೂ ಒಂದು ಮೂವಿನ ನಾನು ಸ್ಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ, ಸ್ಪೋರ್ಟ್ಸ್ ಹೈಲೈಟ್ಸ್ಗಳೆಲ್ಲ ಇಲ್ಲಿ ಬರ್ತಾ ಇರುತ್ತೆ. ನಾವು ಯಾವುದೇ ಮ್ಯಾಚಿನ ಹೈಲೈಟ್ಸ್ಗಳನ್ನ ನೋಡ್ಬೋದು. IPL ಇರ್ಬೋದು ಅಥವಾ ನ್ಯಾಷನಲ್ ಮ್ಯಾಚ್ಗಳು ಇರ್ಬೋದು ಅಥವಾ ಇನ್ಯಾವುದೇ 2020 ಅಥವಾ ಟೆಸ್ಟ್ ಒನ್ ಡೇ ಯಾವುದೇ ಮ್ಯಾಚ್ನ ಹೈಲೈಟ್ಸ್ಗಳು ಇಲ್ಲಿ ಬರ್ತಾ ಇರುತ್ತೆ. ನಂತರದಲ್ಲಿ ನಾವು ಇಲ್ಲಿ ಮೂವೀಸ್ಗಳನ್ನ ಇಲ್ಲಿ ವಾಪಸ್ ಬರ್ತೀನಿ. ಬಂದ್ಬಿಟ್ಟು ಯಾವುದಾದ್ರೂ ಒಂದು ಮೂವಿನ ಪ್ಲೇ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಮೂವೀಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೂವೀಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಇರುವಂಥ ಎಲ್ಲ ಮೂವೀಸ್ಗಳು ನಮ್ಮ ಮುಂದೆ ಬರುತ್ತೆ. ಅಲ್ಲಿ ಯಾವುದಾದ್ರೂ ಒಂದು ಮೂವೀಸ್ನ ನಾನು ಪ್ಲೇ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾವು ರಿಚಾರ್ಜ್ ಮಾಡ್ತಿರ್ಬೇಕಾದ್ರೇ ಇದನ್ನು ನಾವು ಫ್ರೀ ಮಾಡ್ಕೋಬೇಕಾಗತ್ತೆ. ಅಂದರೆ ಫ್ರೀಯಾಗಿ ಬರಬೇಕು ಅಂದರೆ ನಾವು ರಿಚಾರ್ಜ್ನ ಒಂದು ಯಾವ ರಿಚಾರ್ಜ್ ಮೇಲೆ ಇದು ಫ್ರೀ ಇದೆ ಅನ್ನೋದನ್ನು ನೋಡಿಬಿಟ್ಟು ನಾವು ರಿಚಾರ್ಜ್ ಮಾಡಿದರೆ ಇದು 100% ಫ್ರೀಯಾಗಿ ನಮಗೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಈ ಒಂದು ಪ್ಲೇ ಅಂತ ಏನು ಒಂದು ಆಪ್ಷನ್ ಇದೆ, ವಾಚ್ ನೌ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಮೂವಿ ಅನ್ನೋದು ಪ್ಲೇ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಸ್ವಲ್ಪ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಯಾಕಂದರೆ ಮೊದಲು ಬಾರಿ ಓಪನ್ ಮಾಡ್ತಿರ್ಬೇಕಾದ್ರೆ ಈ ರೀತಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ನಂತರದಲ್ಲಿ ನಮ್ಮ ಮೂವಿ ಅನ್ನೋದು ಇಲ್ಲಿ ಪ್ಲೇ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಕೆಳಗಡೆ ಅದರ ಒಂದು ಏನೇ ಆ್ಯಕ್ಟ್ರೆಸ್ ಇರ್ತಾರೆ ಅದರ ಒಂದು ಎಲ್ಲ ಡೀಟೇಲ್ಸ್ಗಳು ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಲೋಡ್ ಆಗ್ತಾ ಇದೆ. ಆಗಿಬಿಟ್ಟು ನಮ್ಮ ಮೂವಿ ಅನ್ನೋದು ಪ್ಲೇ ಆಗೋದಕ್ಕೆ ಈ ರೀತಿ ಸ್ಟಾರ್ಟ್ ಆಗುತ್ತೆ. ಈ ರೀತಿ ನಾವು ಏರ್ಟೆಲ್ ಎಕ್ಸ್ಟ್ರೀಮ್ ಪ್ಲೇ ಆ್ಯಪ್ನಲ್ಲಿ ನಾವು ಯಾವುದೇ ಮೂವೀಸ್ಗಳನ್ನ ಅಥವಾ ಟಿ ವಿ ಶೋಗಳನ್ನ ನೋಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.